ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ಧನುಷ್ ಅವರ ಆಯ್ಕೆ ಯಾರು, ತಾಯಿನ ಹೆಂಡತಿನ ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ಅಂಡ್ ಪ್ರೋಮೋನ ನೋಡ್ತಾ ಇದ್ರೆ ಜಸ್ಟಿಫೈಡ್ ಆಗಿದೆಯಲ್ಲ, ಸರಿಯಾದಂತ ರೀತಿಯಲ್ಲಿ ಧನುಷ್ ಅವರ ವಿಚಾರದಲ್ಲಿ ನಡ್ಕೊಳ್ತಾ ಇಲ್ಲ ಯಾಕೆ ಬಿಗ್ ಬಾಸ್ ಅನ್ನೋ ತರ ಇಲ್ಲಿ ನಮಗೆ ಪ್ರೋಮೋ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಪ್ರೋಮೋದಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರ ಫ್ಯಾಮಿಲಿ ವೀಕ್ ಇದೆ. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ. ಸೊ ಈಗಾಗಲೇ ರಾಶಿಕಾ ಅವರ ತಾಯಿ ಮತ್ತೆ ತಮ್ಮ ಇಬ್ರು ಸಹ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅಂಡ್ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲೂ ಸಹ ನಮ್ಗೆ ತಮ್ಮ ಮತ್ತೆ ತಾಯಿ ಇಬ್ರು ಸಹ ಕಾಣಿಸ್ತಾ ಇದ್ದಾರೆ, ರಾಶಿಕಾ ಅವರ ತಾಯಿ ಮತ್ತೆ ತಮ್ಮ. ಇಲ್ಲಿ ಬಿಗ್ ಬಾಸ್ ಅವರು ಧನುಷ್ ಅವರಿಗೆ ಒಂದು ಆಯ್ಕೆಯನ್ನ ನೀಡ್ತಾ ಇದ್ದಾರೆ. ಆ ಆಯ್ಕೆ ಏನು ಅಂದ್ರೆ, ಬಿಗ್ ಬಾಸ್ ಮನೆಗೆ ಧನುಷ್ ಅವರ ಫ್ಯಾಮಿಲಿಯಿಂದ ತಾಯಿ ಮತ್ತೆ ಹೆಂಡತಿ ಇಬ್ರು ಸಹ ಬಂದಿದ್ದಾರೆ. ಇವ್ರಿಬ್ರಲ್ಲಿ ಒಬ್ಬರನ್ನ ಮಾತ್ರ ನೀವು ಮೀಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಸೊ ನಿಮ್ಮ ಆಯ್ಕೆ ಏನು ಅಂತ ಇಲ್ಲಿ ಬಿಗ್ ಬಾಸ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕನ್ಫೆಷನ್ ರೂಮ್ ಅಲ್ಲಿ ಧನುಷ್ ಅವರ ತಾಯಿ ಇದ್ದಾರೆ, ಮತ್ತೆ ಟಾಸ್ಕ್ ರೂಮ್ ಅಲ್ಲಿ ಹೆಂಡತಿ ಅವರು ಇರೋದು ನಮ್ಗೆ ಅಲ್ಲಿ ಟೆಲಿವಿಷನ್ ನಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ. ಅಂಡ್ ಧನುಷ್ ಅವರು ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದಾರೆ. ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಸಹ ಧನುಷ್ ಅವರ ವಿಚಾರದಲ್ಲಿ ಕಣ್ಣೀರ್ ಆಗ್ತಾ ಇದ್ದಾರೆ, ಎಮೋಷನಲ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ತಗೊಂಡಾಗ ಓಪನಿಂಗ್ ಸೆರೆಮನಿ ಅಲ್ಲಿ ಧನುಷ್ ಅವರು ಹೇಳಿದ್ರು, ನಾನು ತಾಯಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಇದೀನಿ, ನನ್ನ ತಾಯಿ ಮಗ ಅನ್ನೋ ತರ ಹೇಳಿದ್ರು. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಅವರ ವಿಚಾರದಲ್ಲಿ ತಮ್ಮ ಮತ್ತೆ ತಾಯಿ ಇಬ್ಬರನ್ನು ಕಳಿಸ್ಕೊಟ್ಟು ಅವ್ರಿಗೆ ಯಾವುದೇ ರೀತಿಯ ನಿಯಮ ನಿಬಂಧನೆಗಳು ನೀಡದೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ್ದು ಅವಕಾಶ ಕೊಡದೆ ಕಳಿಸ್ಕೊಟ್ಟಾಗ, ಇಲ್ಲಿ ಧನುಷ್ ಅವರ ವಿಚಾರದಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು, ಕೇವಲ ಒಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಹೇಳೋದು ಅಷ್ಟರ ಮಟ್ಟಿಗೆ ಸಮಂಜಸವಾಗಿ ಕಾಣ್ತಿಲ್ವಲ್ಲ, ಇದು ಸರಿಯಾದಂತ ನಿರ್ಧಾರವಲ್ಲ ಅನ್ನೋದು ಕೆಲವೊಂದು ಅಭಿಪ್ರಾಯ ನನಗೂ ಸಹ ಅದೇ ತರ ಅನಿಸ್ತಾ ಇದೆ. ಅಂಡ್ ಇಲ್ಲಿ ಕೆಲವೊಬ್ರು ಹೇಳಬಹುದು, ಇದು ಧನುಷ್ ಆಟಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಈಗ ಧನುಷ್ ಅವರು ಹೆಂಡತಿನ ಮೀಟ್ ಮಾಡೋದ್ರ ಬದಲಾಗಿ ತಾಯಿನ ಮೀಟ್ ಮಾಡಿದ್ರೆ, ಇಲ್ಲ ತಾಯಿನ ಮೀಟ್ ಮಾಡೋದ್ರ ಬದಲಾಗಿ ಹೆಂಡತಿನ ಮೀಟ್ ಮಾಡಿದ್ರೆ, ಆ ಒಂದು ಸೆಂಟಿಮೆಂಟ್ ಅನ್ನೋದೇನಿದೆ, ಆ ಒಂದು ಎಮೋಷನ್ ಅನ್ನೇನಿದೆ ಅವ್ರ ಆಟಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅವ್ರಿಗೆ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೆಲವರು ಅನ್ಕೊಳ್ಬಹುದು. ಬಟ್ ನನ್ನ ಪರ್ಸನಲ್ ಆಯ್ಕೆ ಪ್ರಕಾರ ಹೇಳೋದಾದ್ರೆ, ಮೇ ಬಿ ಓಕೆ, ಗುಡ್ ಅಮ್ಮ ಧನುಷರಿಗೆ ಪಾಪ ಸ್ವಲ್ಪ ಬಿಗ್ ಬಾಸ್ ಕಡೆಯಿಂದ ಸ್ವಲ್ಪ ಅನ್ಯಾಯ ಆಯ್ತು. ಸ್ವಲ್ಪ ಇಲ್ಲಿ ತಾಯಿ ಮಗನ ಪ್ರೀತಿ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿಯ ಪ್ರೀತಿ ಸ್ವಲ್ಪ ಜನಗಳಿಗೆ ಕನೆಕ್ಟ್ ಆಗ್ಬೋದು. ಬಟ್ ವೋಟ್ ಆಗಿ ಕನ್ವರ್ಟ್ ಆಗೋದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ತೀನಿ. ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು ಇಲ್ಲಿ ಧನುಷ್ ಅವರ ಆಟ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ರು ಸಹ ಧನುಷ್ ಅವರ ಆಟಕ್ಕೆ ಯಾವುದೇ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿಲ್ಲ. ಇಬ್ಬರು ಸಹ ಅವಕಾಶ ಮಾಡ್ಕೊಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಇನ್ನೊಂದು ವಿಧಾನದಲ್ಲಿ ನೋಡಿದ್ರೆ, ಈಗ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್ 10 ಜನನೂ ಇರ್ಬೋದು, 15 ಜನನೂ ಇರ್ಬೋದು, ಎಲ್ಲರೂ ಸಹ ತಗೊಂಡ್ಬಂದು ಇಲ್ಲಿ ಕಂಟೆಸ್ಟೆಂಟ್ ಗಳನ್ನ ಮೀಟ್ ಮಾಡ್ಸೋಕ್ ಆಗಲ್ಲ ಗುರು, ಕೇವಲ ಒಬ್ರಿಗೋ ಇಬ್ರಿಗೋ ಅವಕಾಶ ಮಾಡ್ಕೊಡ್ಬೋದಲ್ಲ ಅಂತ ನೀವು ಹೇಳ್ಬೋದು. 100% ಅದು ಸಹ ನಿಜ. ಈಗ 10-15 ಜನಕ್ಕೆ ಅವಕಾಶ ಮಾಡ್ಕೊಡಿ ಅಂತ ನಾನು ಸಹ ಹೇಳ್ತಾ ಇಲ್ಲ. ಈಗಾಗಲೇ ರಾಶಿಕಾ ಅವರ ವಿಚಾರದಲ್ಲಿ ಇಬ್ಬರು ಕಂಟೆಸ್ಟೆಂಟ್ ಗಳ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅವಕಾಶ ಮಾಡಿಕೊಟ್ಟಾಗ, ಇಲ್ಲಿ ಧನುಷ್ ಅವರ ವಿಚಾರದಲ್ಲಿ ಸಹ ಅದೇ ತರ ಮಾಡಿಕೊಡಬಹುದಾಗಿತ್ತಲ್ಲ. ಇಲ್ಲಿ ಆಯ್ಕೆ ಇಡೋದಾಗಿರ್ಬೋದು, ಇವರ ಪರ್ಸನಲ್ ಆಯ್ಕೆಯನ್ನು ನೀವು ನಿಮ್ಮ ವ್ಯಕ್ತಿತ್ವದ ಪ್ರಕಾರ ನೀವು ಯಾರ ಚೂಸ್ ಮಾಡ್ತೀರಾ ಅಂತ ಹೇಳೋದು ಅಷ್ಟರ ಮಟ್ಟಿಗೆ ನನಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆ ಪ್ರಕಾರ ನಿಜವಾಗ್ಲೂ ಧನುಷ್ ಅವರು ಈ ಒಂದು ಆಟದಿಂದ ಯಾರಾದ್ರೂ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ? ತಾಯಿನ ಆಯ್ಕೆ ಮಾಡ್ಕೊಳ್ತಾರೆ, ಇಲ್ಲ ಹೆಂಡತಿನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನಿಮ್ಗೇನ್ ಅನಿಸ್ತಾ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಈಗಾಗಲೇ ಧನುಷ್ ಅವರು ಬಹಳಷ್ಟು ಸಂದರ್ಭಗಳಲ್ಲಿ ನನಗೆ ಮತ್ತೆ ನನ್ನ ತಾಯಿಗೆ ಸಿಕ್ಕಾಪಟ್ಟೆ ಕನೆಕ್ಷನ್ ಇದೆ ಅಂತ ಹೇಳಿರೋದ್ರಿಂದ ತಾಯಿಯವರನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಇನ್ ಕೇಸ್ ಏನಾದ್ರೂ ಬಿಗ್ ಬಾಸ್ ಕೇವಲ ಧನುಷ್ ಅವರ ಆಯ್ಕೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಈ ಒಂದು ಪ್ರೋಸೆಸ್ ನ ಇಟ್ಟು ನಂತರ ಹೆಂಡತಿ ಮತ್ತು ತಾಯಿ ಇಬ್ಬರನ್ನ ಸಹ ಬಿಗ್ ಬಾಸ್ ಮನೆಗೆ ಕಳಿಸ್ಕೊಟ್ಟಿದ್ರೆ ಟು ಗುಡ್ ಅಂತಾನೆ ಹೇಳ್ಬೋದು. ಧನುಷ್ ಅವರು ಸಹ ಖುಷಿ ಆಗ್ತಾರೆ, ನಮಗೂ ಸಹ ನೋಡುವಂತ ವೀಕ್ಷಕರಿಗೆ ಖುಷಿನೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಾರ ಫ್ಯಾಮಿಲಿ ವೀಕ್ ಇರೋದ್ರಿಂದ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಕಡೆಯಿಂದ ಬರುವಂತ ಅಡ್ವೈಸ್ ಗಳು ತುಂಬಾ ಅಂದ್ರೆ ತುಂಬಾ ಆಟಕ್ಕೆ ಮುಖ್ಯ ಆಗ್ತದೆ. ಯಾಕಂದ್ರೆ ಫಿನಾಲೆ ಅನ್ನೋದು ತುಂಬಾ ಹತ್ತಿರದಲ್ಲಿದೆ. ಸೊ ನೋಡ್ಬೇಕು ಯಾರೆಲ್ಲ ಫ್ಯಾಮಿಲಿಗಳು ಯಾವ್ಯಾವ ತರ ಇನ್ಪುಟ್ಸ್ ಕೊಡ್ತಾ ಹೋಗ್ತಾರೆ ಕಂಟೆಸ್ಟೆಂಟ್ ಗಳಿಗೆ ಅಂತ. ಅಂಡ್ ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ವಾರದ ಫ್ಯಾಮಿಲಿ ವೀಕ್ ನಲ್ಲಿ ಯಾರ ಒಂದು ಫ್ಯಾಮಿಲಿಗೆ ನೀವು ವೆಯ್ಟ್ ಮಾಡ್ತಾ ಇರ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ತೆಗೆದುಕೊಂಡಿರುವಂತ ನಿರ್ಧಾರ ಧನುಷ್ ಅವರ ಆಟಕ್ಕೆ ಒಳಿತು ಮಾಡಿ ಸ್ವಲ್ಪ ಗ್ರಾಫ್ ಮೇಲೆ ಹೋಗುತ್ತಾ, ಇಲ್ಲ ಯಾವುದೇ ರೀತಿ ಇಲ್ಲಿ ಗ್ರಾಫ್ ಮೇಲೆ ಹೋಗೋದಾಗಿರ್ಬೋದು, ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡದೆ ಕೇವಲ ಧನುಷ್ ಅವರಿಗೆ ಅನ್ಯಾಯ ಆಗೋದ್ರ ಮೂಲಕ ಎಪಿಸೋಡ್ ಮುಕ್ತಾಯ ಆಗುತ್ತಾ ಅಂತ ನಿಮಗೇನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ 24x7 ಲೈವ್ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.